ಅರಬ್ಬಿ ಸಮುದ್ರದಲ್ಲಿ ಬೆಳೆದ ಇತಿಹಾಸ ಮತ್ತು ಸೌಂದರ್ಯವನ್ನು ತುಂಬಿರುವ ಕೇರಳದ ಈ ಕೊಚ್ಚಿ ಸಿಟಿಗೆ ನಿಮಗೆಲ್ಲರಿಗೂ ಸ್ವಾಗತ ರೀ ಗುರುವೆ. 600 ವರ್ಷಗಳಿಂದ ಈ ಒಂದು ಸಿಟಿ ಮ್ಯಾಗ ಪ್ರವಾಹ ಬರ್ತದ. ಆ ಪ್ರವಾಹ ಈ ಸಿಟಿಯ ರೂಪವನ್ನೇ ಬದಲಿಸ್ತದ. ಆ ಸಮಯದಲ್ಲಿ ಹೊಸ ವ್ಯಾಪಾರ, ಹೊಸ ಮಾರ್ಗ, ಹೊಸ ಬಂದರು ಸ್ಥಾಪಿಸಲಾಗ್ತದೆ. ಆಗ ಇಲ್ಲಿ ಹೊರಗಿನ ಜನ ಅಂದರೆ ಡಚ್ಚರು, ಇಂಗ್ಲೀಷರು, ಪೋರ್ಚುಗೀಸರು, ಅರಬ್ರು, ಚೈನೀಸರು ಬಂದ ಕೇಸಿಂದ್ರ ಜೀವನವನ್ನು ಕಟ್ತಾರೆ. ಇಲ್ಲಿ ಬಂದಂತಹ ಚೈನೀಸರು ಇಲ್ಲಿ ಚೈನೀಸ್ ಫಿಶಿಂಗ್ ನೆಟ್ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ತಾರೆ. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ. ನಾನು 2ನೇ ವಿಡಿಯೋದೊಳಗೆ ಒಂದು ತಪ್ಪು ಮಾಡಿದ್ದ. ಆ ತಪ್ಪನ ಪ್ರಾಯಶ್ಚಿತ್ತ ನಿನ್ನೆ ನಾನು ಅನುಭವಿಸಿನಿ. ನಿನ್ನೆ ಅಂತಲ್ಲ, ಪೂರಾ ಒಂದು 5 ದಿನ ಆ ಪಶ್ಚಾತ್ತಾಪವನ್ನು ಅನುಭವಿಸಿನಿ. ಏನಪ್ಪಾ ಅಂತ ಅನ್ನೋದು ನೀವೇ ನೋಡ್ಕೊಂಬರ್ರಿ. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ಎಪಿಸೋಡ್ ನಂಬರ್ 4. ನಂದು ಹಳೆ ಮೈಕಿಂದು ರಿಸೀವರ್ ಹಾಳಾಗ್ಯದ, ಸಮುದ್ರದ ನೀರು ಹೊಕ್ಕೇಸಂದ್ರ. ಹೀಗಾಗಿ ಆ ಪೂರಾ ಸಟ್ಟೆ ತೊಗೋಬೇಕಾದ ನಾನು ಇಲ್ಲೊಂದು ಫೇಮಸ್ ಅಂಗಡಿ ಅದ, ಗೂಗಲ್ದಾಗೆಲ್ಲ ಸರ್ಚ್ ಮಾಡಿದಿಂದ ಹೇಳ್ತು. ಅಲ್ಲಿ ಹೋಗ್ಕೇಸಂದ್ರ ರಿಸೀವರ್ ಸಿಕ್ತಪ್ಪ ಅಂತಂದ್ರೆ ತೊಗೊಂಡ್ರಿ. ಇಲ್ಲಿಕಂದ್ರೆ ಪೂರಾ ಮೈಕ್ ಸಟ್ಟೆ ತೊಗೋಬೇಕಾಗ್ತದ. ಇದು ನಂದು ಹಳೆ ಮೈಕ, ಇಲ್ಲಿ ಹೊಸ ಮೈಕ್ ಅದ ನೋಡ್ರಿ. ಎಲ್ಲ ಕರೆಕ್ಟ್ ಅದ. ಈ ರಿಸೀವರ್ ಒಂದೇ ಬಾದಾಗ್ಯದ. ಇವು ಪೂರಾ ಸಟ್ಟಿಗೆ 12,000 ಹೇಳಕತ್ತಾರ ಅವರು. ಇದನ್ನು ಇಷ್ಟೇ ತೊಗೊಂಡೆಪ್ಪ ಅಂತಂದ್ರೆ ಇದಕ್ಕೆ 4,000. ಇದು ಇಲ್ಲಿ ಬರಬೇಕಪ್ಪ ಅಂತಂದ್ರೆ 1 ವೀಕ್ ಬೇಕಾಗ್ತದ. ಯು ಪಿ ದಿಂದ ಬರಬೇಕಿಲ್ಲ. 1 ವೀಕ್ ತನಕ ಏನು ಮಾಡ್ಬೇಕಂದ್ರೆ ಯೋಚನೆ ಮಾಡಕತ್ತೀವಿ. ಅಂಗಡಿಯವ್ರು ಏನಂದ್ರಪ್ಪ ಅಂತಂದ್ರೆ, ನಾವು ಇದನ್ನು ಆರ್ಡ್ರ್ ಹಾಕ್ತೀವಿ, ಸುಮ್ಮನೆ ನೀವು ಪೂರಾ ಸೆಟ್ ತೊಗೊಂಡು ಕೇಸಂದ್ರೆ ಯೂಸ್ ಇಲ್ಲ, ಅದಕ್ಕೆ 12,000 ರೂಪಾಯಿ ಆಗ್ತದ. ಇದು ಸಣ್ಣ ಸಾಮಾನು ಆಗ್ತದ, ಇದಕ್ಕೆ ಬರೀ 4,000 ರೂಪಾಯಿ, 4ರಿಂದ 4,500 ರೂಪಾಯಿ. ಬಟ್ ಅದನ್ನು ನಿಮ್ಗೆ ಕೊಡ್ಬೇಕಂದ್ರೆ 1 ವೀಕ್ ಆಗ್ತದಪ್ಪ ಅಂತಂದ್ರು. ಅದನ್ನು ಇವ್ರು ಆರ್ಡ್ರ್ ಹಾಕಬೇಕು. ಅದು ಯು ಪಿ ದಿಂದ ಮತ್ತು ಈ ಕಡೆ ಬರಬೇಕಪ್ಪ ಅಂತಂದ್ರೆ 1 ವೀಕ್ ಟೈಮ್ ತೊಗೊತದ. ನಂಬರ್ ಕೊಟ್ಟು ಬಂದೀನಿ, ಆರ್ಡ್ರ್ ಹಾಕತ್ ಹೇಳೀನಿ. ಈ ಜಾಗದಿಂದ ನಾನು ಸ್ಟೇ ಮಾಡುವ ಜಾಗಕ್ಕೆ ಹೊಂಟೀನಿ. ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಮೆಟ್ರೋ ಯೂಸ್ ಮಾಡಬೇಕು. ಇದ್ರ ಜೊತೆಗೇ ವಾಟರ್ ಮೆಟ್ರೋ ಕೂಡ ಯೂಸ್ ಮಾಡ್ಕೊಂಡು ಕೇಸಂದ್ರೆ ಹೋಗಬೇಕು. ಫಸ್ಟ್ ಟೈಮ್ ಇಂಡಿಯಾದಾಗ ವಾಟರ್ ಮೆಟ್ರೋ ಸ್ಟಾರ್ಟ್ ಆಗಿದ್ದು ಇದೇ ಕೊಚ್ಚಿ ಒಳಗೆ. ಚೆಕ್ಕಿಂಗ್ ಒಳಗೆ ನನ್ನ ಸಾಮಾನು ನೋಡಿ ಕೇಸಂದ್ರೆ ಆ ಚೆಕ್ ಮಾಡೋ ಆಫೀಸರ್ ಕೂಡ ಗಾಬರಿ ಆತನ. ನನ್ನ ಬ್ಯಾಗ್ ಒಳಗೆ ಸ್ಟೋವ್, ಗ್ಯಾಸ್ ಎಲ್ಲ ಅದಾವಿಲ್ಲ. ಅದ್ರ ಸಂಬಂಧ ಡೌಟ್ ಬಂದು ಕೇಸಂದ್ರೆ ಅವ್ರಿಗೆ ಕೇಳ್ತಾರೆ, ಎಲ್ಲಿಂದ ಮಂದಿ ಎಲ್ಲ ನನ್ನ ಇನ್ಫಾರ್ಮೇಷನ್ ತೊಗೋತಾರೆ. ತೊಗೊಂಡಿಂದ ಆರಾಮಾಗಿ ನನಗೆ ಒಳಗೆ ಬಿಡ್ತಾರೆ. ಇದು 2ನೇ ಸಲ ನಂದು ಹಾಲಕತ್ತಿದ್ದು ಈ ಥರ. ಬ್ಯಾಗ್ ಹೊತ್ಕೊಂಡು ತಿರುಗಾಡಿ ಕಂಡಾಬಿಡಿ ಸುಸ್ತಾಗ್ಯದ. ಜಳಕ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಸಂಜೆ ಕಳಿಸಿ ನಿಮ್ಗೆ ಕೊಚ್ಚಿಯ ಸಿಟಿ ಒಳಗೆ ತಿರುಗಾಡಿಸ್ತೀನತ್ತ. ಶಾಂತಿನೇ ಇಲ್ಲಿ ನೋಡ್ರಿ ಮನುಷ್ಯಗೆ. ಆ ಮೈಕ್ದು ರಿಸೀವರ್ ಸಿಗ್ತದ ಮಾಡಿದೆ ನಾನು. ಬಟ್ ಆ ಅಣ್ಣ ಭಾಳ ಪ್ರಯತ್ನ ಪಟ್ಟಿದ್ದ, ಎಲ್ಲ ಕಡೆ ಹುಡುಕಾಡಿದ್ದ. ಹಾಗೆ ಮೇನ್ ಡೀಲರ್ ಬಲ್ಲಿ ಕೂಡ ಫೋನ್ ಹಚ್ಕೇಸಿ ಕೇಳಿದ್ದ. ಅದು ಇನ್ನೂ ಸ್ಟಾಕ್ ಇಲ್ಲರಿ ನಂಬಲ್ಲಿ ಬರಬೇಕಪ್ಪ ಅಂತಂದ್ರೆ 1 ತಿಂಗಳ, ಅದು ಇಲ್ಲಿ ಬರಬೇಕಪ್ಪ ಅಂತಂದ್ರೆ 1.5 ತಿಂಗಳ ಆಗ್ತದೆ. ಅಷ್ಟನ್ನಷ್ಟಾಗ ನಾನು ಕೇರಳ ಮುಗಿಸ್ಕೊಂಡು ಕೇಸಂದ್ರೆ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿರ್ತೀನಿ. ಒಂದು ಹೊಸದು ಸಟ್ ತಂದೆ ಬಿಡಮ್ರತ್ತ. ನಾವು ಭಾಳ ಪ್ರಯತ್ನ ಮಾಡಿದೇವಿ, ಸಿಗ್ತದೇನಪ್ಪ ಬರೀ ರಿಸೀವರಪ್ಪ ಅಂತಂದು. ಸಿಗಲಿಲ್ಲ. ಅದ್ರ ಸಂಬಂಧ ಪೂರಾ ಸಟ್ಟೆ ತೊಗೋಬೇಕಾಯ್ತು. ಇದರದಿಂದ ಎಷ್ಟು ದೊಡ್ಡದೆಲ್ಲ ಅನಾಹುತ ಆಗಿದ್ದು ನೋಡಮ್ರಿ. ಹ್ಯಾಂಗೆ ಬರ್ತಾ ಸೌಂಡ. ಅಂಗಡಿ ಬಿಟ್ಟು ಹೊರಗೆ ಹೊಂಟೀನಿ. ಅಬ್ಬಬ್ಬ ನಾಯ್ಸ್ ಭಾಳ ಅದ. ಒಟ್ಟಕ್ಕನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡಿರಿ. ನೋಡ್ರಿ ಇಲ್ಲಿ ಕೊಚ್ಚಿಗೆ ಬಂದು ಕೇಸಂದ್ರೆ ಸಾಮಾನು ತೊಗೊಳಕತ್ತೀನಿ. ಬರೀ 1 ನಿಮಿಷ ತಪ್ಪು ಮಾಡಿದ್ದೆ ನಾನು. ಸಮುದ್ರದೊಳಗೆ ಈ ರೀತಿ ಕಷ್ಟಪಡ್ತೀನಪ್ಪ ಅಂತ ಅನ್ಕೊಂಡಿದ್ದಿಲ್ಲ. ಹಲೋ 1 2 3 ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಥ್ಯಾಂಕ್ ಯು ಭಯ್ಯ. ಫಿರ್ಸಾ ಹೆಂಗೆ ಇವಾಗ ನಾನು ಆರಾಮ ಫ್ರೀಯಾಗಿ ವಿಡಿಯೋ ಮಾಡ್ಬೋದು. ನಿಮಗೆ ಸೌಂಡ್ ಡಿಸ್ಟರ್ಬೆನ್ಸು ಬರಲ್ಲ. ಕ್ಲೀನಾಗಿ ನೀಟಾಗಿ ನಿಮಗೆ ಕೇಳಿಸ್ತದೆ. ವಿಡಿಯೋ ಮಾಡುವಾಗ ಫೋನ್ ದೂರ ಇಟ್ಕೇಸಂದ್ರೆ ಕರೆಕ್ಟ್ ಫ್ರೇಮ್ ಇಟ್ಕೊಂಡು ಕೇಸಂದ್ರೆ ವಿಡಿಯೋ ಮಾಡ್ಬೋದು. ಈಸಿಯಾಗಿ ನಿಮ್ಗೆ ವಾಯ್ಸ ಬರೋಬ್ಬರಿ ಕೇಳಿಸ್ತದೆ. ಇದು ಚೈನೀಸ್ ಫಿಶಿಂಗ್ ನೆಟ್ಟ. ಚೈನೀಸರು 600 ವರ್ಷಗಳಿಂದ ಇಲ್ಲಿ ಬಂದ ಕೇಸಂದ್ರೆ ಈ ಸಂಪ್ರದಾಯವನ್ನು ಸ್ಟಾರ್ಟ್ ಮಾಡಿ ಅವ್ರು ಈ ಬಿಟ್ಟು ಹೋದರು. ಆದರೂ ಕೂಡ ಇಲ್ಲಿರುವ ಜನ ಆ ಸಂಪ್ರದಾಯವನ್ನು ಇಲ್ಲಿ ತನಕ ನಡ್ಸ್ಕೊಂಡು ಬಂದಾರ. ಚೈನೀಸ್ ಫಿಶಿಂಗ್ ನೆಟ್ ಪ್ಲಾಟ್ಫಾರ್ಮ್ ಅನ್ನೋದಾಗ ಇದು ಪೂರ್ತಿ ಸಮುದ್ರದ ದಂಡಿ ಮೇಲ್ಗಡೆ ವರ್ಕ್ ಆಗ್ತದ. ಕಟ್ಟಿಗೆಯಿಂದ ಇದು ಪೂರ್ತಿ ಪ್ಲಾಟ್ಫಾರ್ಮ್ ನಿರ್ಮಾಣ ಆಗಿರ್ತದ. ಚೈನೀಸ್ ಫಿಶಿಂಗ್ ನೆಟ್ನಲ್ಲಿ 2 ಕಟ್ಟಿಗೆಯ ದಡ ಇದ್ದಿರ್ತದ. ಒಂದು ಕಟ್ಟಿಗೆಯ ದಡಕ್ಕೆ ಟೆಕ್ನಿಕ್ ದಿಂದ ನೆಟ್ ಅನ್ನ ಕಟ್ಟಿರ್ತಾರ ಕಟ್ಟಿಗೆಗೆ. ಇನ್ನೊಂದು ಕಟ್ಟಿಗೆಯ ದಡಕ್ಕೆ ಹಗ್ಗವನ್ನ ಕಟ್ಟಿರ್ತಾರ. ನಾವು ಹ್ಯಾಂಗೆ ಬಿಡ್ತೀವೀಗ ಬಿಟ್ಟಂಗ ಒಂದು ಸೈಡಿಂದು ಕಟ್ಟಿಗೆ ಮೇಲ್ಗಡೆ ಹೋಗ್ತದ. ಅದು ಮುಂದ್ಗಡೆ ಇದ್ದಿದ್ದ ಕಟ್ಟಿಗೆ ಅಂದ್ರೆ ನೆಟ್ದಿಂದ ಕಟ್ಟಿರುವ ಮುಂದ್ಗಡೆ ಇದ್ದ ಕಟ್ಟಿಗೆ ನೀರೊಳಗೆ ಬೀಳ್ತದ. ನೀರಿನಲ್ಲಿರುವ ಸುತ್ತಮುತ್ತ ಮೀನುಗಳು ಆ ನೆಟ್ ಒಳಗೆ ಬಂದ ಕೇಸಂದ್ರೆ ಸಿಗಿ ಬೀಳ್ತವ. ಅದು ವಜ್ಜಾಗಿಂದ ಇಲ್ಲಿರುವ ಜನಕ್ಕೆ ಗೊತ್ತಾಗ್ತದ.
ಹೊಳ್ಳಿ ಹಗ್ಗವನ್ನು ಎಳಿತಾರ. ಎಳೆದಕೇಶಂದ್ರ ಮುಂದಿದ್ದ ದಡ ನೀರಿನ ಮೇಲ್ಗಡೆಂದು ಎದ್ದು ಬರ್ತದ. ಅವಾಗ ಮೀನನ್ನು ತಗೋತಾರ. ಈ ರೀತಿ ಚೈನೀಸ್ ಫಿಶಿಂಗ್ ನೆಟ್ ವರ್ಕ್ ಆಗ್ತದ. ನಿನ್ನೆ ಬೆಳಗ್ಗೆ ಬಂದು ನಾನು ಇದೇ ಹಾಸ್ಟೆಲ್ ಒಳಗೆ ಉಳಿದಿದ್ದು. ನಿನ್ನೆ ಪೂರ್ತಿ ದಿನ ಬರೀ ಮೈಕ್ ಜೊತೆನೇ ಹೋಯ್ತು. ಸ್ವಲ್ಪ ಯಾಕೋ ಇವತ್ತು ಆರಾಮ್ ತಪ್ಪದಂಗೆ ಆಗ್ಯದ. ಮಳೆ ಕೂಡ ಭಾಳ ಬರಕತ್ತಿತ್ತು ಈ ಸಿಟಿ ಒಳಗೆ. ಹೀಗಾಗಿ ಇವತ್ತು ಪೂರ ರೆಸ್ಟ್ ಮಾಡಿದೆ ನಾನು. ಆದರೂ ಒಂದು ಕಡೆ ಹೋಗಿದ್ದೆ ನಾನು. ಯಾವ ಕಡೆಪ್ಪ ಅಂತಂದ್ರೆ ಜೇವಿಸ್ ಟೌನ್ ಕಡೆ. ಈ ಸಿಟಿ ಒಳಗೆ ಜೇವಿಸ್ ಜನಾಂಗದವ್ರು ಬರ್ತಾರೆ. 200-300 ವರ್ಷಗಳಿಂದ ಅವ್ರು ಇಸ್ರೇಲ ಮತ್ತು ಪ್ಯಾಲೆಸ್ತೀನ್ ಬಂದಿರ್ತಾರೆ. ಇಲ್ಲಿ ಬಂದ ಕೇಸಂದ್ರೆ ಸಮುದ್ರ ವ್ಯಾಪಾರ ಮಾಡ್ತಾರೆ. ಅವರ ಜೀವನವನ್ನು ಕಟ್ಕೋತಾರೆ. ಅವ್ರದ್ದೇ ಆದ ಟೌನನ್ನು ನಿರ್ಮಾಣ ಮಾಡ್ತಾರೆ ಈ ಕೊಚ್ಚಿ ಸಿಟಿ ಒಳಗೆ. ಅದಕ್ಕೆ ಜೇವಿಸ್ ಟೌನ್ ಅಪ್ಪ ಅಂತಂದು ಕರೀತಾರೆ. ಈ ಸ್ಟ್ರೀಟ್ಗೆ ಬಂದ ತಕ್ಷಣ ಕಣ್ಣಿಗೆ ಬೀಳೋದೆ ಓಲ್ಡ್ ಪೋರ್ಚುಗೀಸ್ ಬಿಲ್ಡಿಂಗ್ಸ್, ಕಲರ್ಫುಲ್ ವಿಂಡೋಸ್, ಆಂಟಿಕ್ ಶಾಪ್ಸ್. ಪ್ರತಿ ಮನೆ ಪ್ರತಿ ಕಟ್ಟಡ ಕಂಪ್ಲೀಟ್ ಸ್ಟೋರಿ ಹೇಳ್ತಾ ಇರೋ ಹಾಗೆ ಜೇವಿಶ್ ಕಮ್ಯುನಿಟಿ ಇಲ್ಲಿರುವಾಗ ಇವರು ಬಳಸಿದ ಹಲವಾರು ವಸ್ತುಗಳು, ಆಂಟಿಕ್ ಕ್ಲಾಕ್ಸ್, ವುಡನ್ ಚೆಸ್ಟ್, ಬ್ರಾಸ್ ಲ್ಯಾಂಪ್ಸ್ ಇವೆಲ್ಲ ಇಲ್ಲಿ ಕಾಣಬಹುದು. ಸ್ವಲ್ಪ ಮುಂದೆ ಬಂದರೆ ವರ್ಲ್ಡ್ ಫೇಮಸ್ ಮಸಾಲಾ ಶಾಪ್ಸ್ ಇಲ್ಲಿ ಕಾಣುತ್ತವೆ. ಇಲ್ಲಿ ಬರುವ ಸ್ಮೆಲ್ ಅಂದರೆ ಸ್ಯಾಫ್ರಾನ್, ಸಿನಮೋನ್, ಕಾರ್ಡೆಮಮ್, ಕ್ಲೋವ್. ಒಂದೊಂದು ಸುವಾಸನೆ ಮೈಂಡನ್ನು ರಿಫ್ರೆಶ್ ಮಾಡುತ್ತೆ. ಬೆಳಗ್ಗೆಯ ಶುಭಾಶಯಗಳು ನನ್ನ ಪ್ರೀತಿಯ ಕನ್ನಡಿಗರಿಗೆ. ಬೆಳಗ್ಗೆ ಎದ್ದುಗಳೇ ನಾನು ನಾಷ್ಟಾ ಬದಲಿ ಚಪಾತಿ ಪರೋಟ ತಿನ್ಲಕತ್ತೀನಿ. ಅದು ಎಗ್ ಕರಿ ಜೊತೆ. ಇದು ಹೊಟ್ಟಿನೂ ಪೂರ ತುಂಬಿಸ್ತದ, ತಿರುಗಾಡಕ್ಕೆ ತಾಕತ್ತು ಕೂಡ ಕೊಡ್ತದ. ನಾಷ್ಟಾ ಮಾಡಿದಪ್ಪ ಅಂತಂದ್ರೆ ಜಲ್ದಿನೇ ಹಸು ಆಗ್ತದ. ಇಲ್ಲಿ ವೆದರ್ದಿಂದ ಸ್ವಲ್ಪ ನೆಗಡಿ ಬಂದಂಗೆ ಆಗ್ಯದ ನಮ್ಗೆ. ಕೋಚಿ ಸಿಟಿ ಸುತ್ತಮುತ್ತ ನೀರು ಆವರಿಸ್ಕೊಂಡದ. ಒಂದು ಕಡೆ ಸಮುದ್ರದ, ಇನ್ನೊಂದು ಕಡೆ ಬ್ಯಾಕ್ ವಾಟರ್ಸ್ ಅದ. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಬೋಟನ್ನು ಯೂಸ್ ಮಾಡ್ಕೊಡ್ಕೇಶಂದ್ರೆ ಹೋಗಬೇಕು. ನಂಬಲ್ಲಿ ದೊಡ್ಡ ಗಾಡಿ ಇದ್ದಿರ್ತಾವೆ, ಸಣ್ಣ ಸಣ್ಣ ಟ್ರಕ್, ಕಾರ, ಬೈಕ್. ಅವ್ರೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ರೋಡ್ ಇಲ್ಲಿ ಆ ಬೋಟ್ಗಳ ಮುಖಾಂತರನೇ ಟ್ರಾನ್ಸ್ಫರ್ ಮಾಡಬೇಕು. ಈ ರಸ್ತೆದಿಂದ ಆ ರಸ್ತೆ ತನಕ. ಅಚ್ಚಿ ಕಡೆ ಏನು ಏರಿಯಾ ಕಾಣ್ತೀರಿ ನೀವು, ಆ ಏರಿಯಾದಿಂದ ಕಾರ ಬೈಕ್ಗಳನ್ನು ಹೊತ್ಕೊಂಡು ಕೇಸಿಂದ್ರೆ ಇವಾಗ ಈ ಏರಿಯಾಕ್ಕೆ ಬಿಟ್ಟು ಕೇಸಿಂದ್ರೆ ಮತ್ತು ಇಲ್ಲಿದ್ದ ಕಾರ ಬೈಕ್ಗಳನ್ನು ತೊಗೊಂಡು ಕೇಸಿಂದ್ರೆ ಆ ಏರಿಯಾಕ್ಕೆ ಬಿಡ್ತಾವೆ ಇವು ಬೋಟ್ಗಳು. ಬೋಟ್ ಒಳಗಿದ್ದ ಎಲ್ಲ ಗಾಡಿಗಳು ಹೋದು ಇವಾಗ ಹೊರಗೆ. ಸಣ್ಣಗೆ ಗಾಡಿಗಳು ತೊಗೊಂಬರ್ತಾರೆ ಒಳಗೆ. ಫುಲ್ ದೊಡ್ಡ ಏರಿಯಾ ಆದ್ರೂ ಗುರುವೆ. ಬೋಟ್ ಒಳಗೆ ಬಂದ್ಗಳೇ ಯಾಕಡೆ ಬೇಕಡೆ ಕಾರ್ ಹಚ್ಚೋದಲ್ಲದು. ಕರೆಕ್ಟಾಗಿ ನೀಟಾಗಿ ಲೈನ್ ಟು ಲೈನ್ ಕಾರ್ ಹಚ್ಚಬೇಕು. ಈಗಿದ್ರೆ ಮಾತ್ರ ಕರೆಕ್ಟಾಗಿ ವೆಹಿಕಲ್ಸ್ಗಳು ಜಾಸ್ತಿ ಕುಂದಿರ್ತಾವ ಹಡಗದಾಗ. ಇಲ್ಲಪ್ಪ ಅಂತಂದ್ರೆ 5 ಬೇಡ 6 ಕುಂದಿರ್ತಾವ. ಕಚ್ಚಿಬಿಚ್ಚಿ ಹಚ್ಚಿದಪ್ಪ ಅಂತಂದ್ರೆ ಅದಕ್ಕಂತಾನೆ ಒಬ್ಬ ಮನುಷ್ಯ ಇದ್ದಿರ್ತಾನ ನಿಮಗೆ ಪಾರ್ಕಿಂಗ್ ಮಾಡಿಸ್ಕೊಳಕ್ ಒಳಗಡೆ. ಸಾಕಷ್ಟು ಟೈಪ್ ಬೋಟ್ಗಳದಾವ. ಸಣ್ಣ ಬೋಟ್ ಹಿಡ್ಕೊಂಡು ಕೇಸಂದ್ರೆ ಈ ರೀತಿ ದೊಡ್ಡ ಬೋಟ್ ತನಕ ಅದ. ಯಾವ್ದು ಬೇಕಾದ ಬೋಟನ್ನ ನಾವು ಪ್ಯಾಸೆಂಜರ್ ಯೂಸ್ ಮಾಡ್ಕೋಬಹುದು. ಯಾವಾಗ ನೋಡ್ತೀರಿ ನೋಡ್ರಿ ಗಾಡಿ ಪೂರಾ ಈ ರೀತಿ ತುಂಬಿಕೊಂಡೇ ಇದ್ದಿರ್ತದ. ಖಾಲಿ ಹೋಗೋದೇ ಇಲ್ಲ ಇಲ್ಲಿದಿಂದ ಆ ಕಡೆ. ಬೋಟ್ ಇಲ್ಲ ಅಂದ್ರ ಈ ಕೊಚ್ಚಿ ಸಿಟಿನೇ ಇಲ್ಲ. ಇವಾಗ ನಾವು ಪೋರ್ಟ್ ಕೊಚ್ಚಿದಿಂದ ವೈಪನ್ ಕಡೆ ಬಂದೇವಿ. ಅದು ಡಿಸ್ಟೆನ್ಸ್ ಭಾಳ ಕಡಿಮೆ ಅದ. 8 ನಿಮಿಷದಾಗ ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಮತ್ತು ಅಲ್ಲಿದಿಂದ ವೆಹಿಕಲ್ಸ್ಗಳನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಇದಕ್ಕಂತೆ ಈ ಹಡಗದ. ಅಕಸ್ಮಾತ್ ನಮ್ದು ಡಿಸ್ಟೆನ್ಸ್ ದೂರ ಇತ್ತಪ್ಪ ಅಂತಂದ್ರೆ, ಬರೀ ಪ್ಯಾಸೆಂಜರ್ ಇದ್ರಪ್ಪ ಅಂತಂದ್ರೆ ಅವಾಗ ನಾವು ಯೂಸ್ ಮಾಡಬೇಕಾಗಿದ್ದು ವಾಟರ್ ಮೆಟ್ರೋ. ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ಗಳು ಯಾವ ರೀತಿ ಅದಾವ ಈಗ ಅದೇ ರೀತಿ ಇಲ್ಲಿ ಚಿಕ್ಕ ರೀತಿ ಒಳಗೆ ವಾಟರ್ ಮೆಟ್ರೋ ಸ್ಟೇಷನ್ಗಳದಾವ. ಫುಲ್ ಚಂದ, ಫುಲ್ ಹೈಜೀನ, ಫುಲ್ ಹೈಟೆಕ್. ಇದೊಂದು ಯುನಿಕ್ ವೇ ಆಫ್ ಟ್ರಾವೆಲಿಂಗ್. ಜಗತ್ತಿನಲ್ಲೇ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಟರ್ ಬೋರ್ಡ್ ಸಿಸ್ಟಮ್ ಇದು. ಇವತ್ತು ನಾನು ನಿಮ್ಗೆ ಈ ಯುನಿಕ್ ವೇ ಆಫ್ ಟ್ರಾವೆಲಿಂಗನ್ನು ಎಕ್ಸ್ಪೀರಿಯನ್ಸ್ ಮಾಡ್ಸಕತ್ತೀನಿ. ಇವರೆಲ್ಲ ಸ್ಕೂಲ್ ಹುಡುಗರು ಏನದಾರ. ಈಗ ಇವರು ತಮಿಳ್ನಾಡ್ದವರು, ಇಲ್ಲಿ ಪ್ರವಾಸಕ್ಕೆ ಬಂದರವರು. ನಾನು ನೋಡ್ಕೇಶಂದ್ರೆ ನನ್ನ ಜೊತೆ ಸೆಲ್ಫಿ ತೊಗೊಂಡ್ರು. ಹಾಗೆ ನಾನು ಇನ್ಸ್ಟಾ ID ಕೇಳಿಕೇಶಂದ್ರೆ
ಫಾಲೋ ಮಾಡಿದ್ರು. ಒಂಥರ ಅನ್ನಿಸ್ತದಪ್ಪ ನನಗೂ ಬಂದು ಕೇಸಿದ್ರೆ ಸೆಲ್ಫಿ ಕೇಳೋಣ. ಸ್ಟೇಷನ್ ಒಳಗೆ ನಿಮ್ಗೆ ಶುದ್ಧ ಕುಡಿಯುವ ನೀರು ಕೂಡ ಸಿಗ್ತಾವ. ನಿಮಗೇನ್ರಿ ಅರ್ಜೆಂಟ್ ಇತ್ತಪ್ಪ ಅಂತಂದ್ರೆ ಟಾಯ್ಲೆಟ್ ಕೂಡ ಅದ. ಇವಾಗ ನಾನು ಹೈಕೋರ್ಟ್ ವಾಟರ್ ಮೆಟ್ರೋ ಸ್ಟೇಷನ್ದಾಗಿದ್ದೀನಿ. ನನಗೆ ವೈಪನ್ದಿಂದ ಇಲ್ಲಿಗೆ ಬರುವಾಗ ಕಾಗದದ್ದು ಟಿಕೆಟ್ ಕೊಟ್ಟಿದ್ರು. ಇವಾಗ ನಾನು ಈ ಪ್ಲೇಸ್ದಿಂದ ಮತ್ತೊಂದು ಪ್ಲೇಸಿಗೆ ಹೊಂಟೀನಿ, ಫೋರ್ಟ್ ಕೊಚ್ಚಿ ಕಡೆ. ಅದು ಸ್ವಲ್ಪ ಲಾಂಗ್ ದೂರ ಐಸ್ಕೇಶನ್ ಹೊಂಟೀನಿ, 1-2-3 ಸ್ಟಾಪ್ ಬರ್ತಾವ. ಅದ್ರ ಸಂಬಂಧ ನನಗೆ ಈ ರೀತಿ ಕಾರ್ಡ್ ಕೊಟ್ಟಿರ್ತಾರೆ. ಈ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಕೇಸಂದ್ರೆ ನಾ ಇವಾಗ ಆ ಬೋಟ್ ಒಳಗೆ ಜರ್ನಿ ಮಾಡ್ಬೋದು. ವಾಟರ್ ಮೆಟ್ರೋ ಸ್ಟೇಷನ್ದಾಗ ಯಾವಾಗ ನೋಡ್ತೀರಿ ನೋಡ್ರಿ, ನಿಮಗೆ ಈ ರೀತಿ ಕ್ಲೀನ್ ಮಾಡುವ ಹೆಣ್ಮಕ್ಳು ಸಿಗ್ತಾರೆ. ಪ್ರತಿ ಕ್ಷಣ ಇವರು ಕ್ಲೀನ್ ಮಾಡ್ತಿರ್ತಾರೆ. ಕೇರಳದಾಗ ಒಂದು ಸ್ಕೀಮ್ ಅದ, ಕುಟುಂಬಶ್ರೀ ಸ್ಕೀಮ್. ಆ ಒಂದು ಸ್ಕೀಮ್ ಒಳಗೆ ಎಲ್ಲ ಹೆಣ್ಮಕ್ಳು ಇದ್ದಿರ್ತಾರೆ. ಅವ್ರಿಗೆ ಸ್ವಲ್ಪ ಸಹಾಯ ಆಲಪ್ಪ ಅಂತಂದು ಆ ಸ್ಕೀಮ್ ತೆಗೆದು ಕೇಸಂದ್ರೆ ಈ ಒಂದು ವಾಟರ್ ಮೆಟ್ರೋ ಸ್ಟೇಷನ್ದಾಗ ಕೆಲ್ಸಕ್ಕೆ ಇಟ್ಟಾರ. ಸ್ಕ್ಯಾನ್ ಮಾಡಿದ್ರೆ ಇಷ್ಟೇ ಬಾಗ್ಲ ತೆಗಿತದ, ಇಲ್ಲಿಕಂದ್ರೆ ತೆಗೆಯಲದು. ಬೋಟ್ ಬರೋಕ್ಕಿಂತ ಮುಂಚೆನೆ ಒಂದು 5 ನಿಮಿಷ ನಮ್ಗೆ ಒಳಗೆ ಬಿಟ್ಟು ಕೇಸಂದ್ರೆ ಈ ವೇಟಿಂಗ್ ಚೇರ್ ಮ್ಯಾಗ ಕುಂದಿರ್ತಾರ. ಇನ್ನೂ ಬೋಟ್ ಬಂದಿಲ್ಲ. ಆ ಬೋಟ್ ಬಂದಗಳನ್ನೇ ನಮಗೆ ಬಾಗಿಲ ತೆಗೆದು ಕೇಸಂದ್ರೆ ಬೋಟ್ ಒಳಗೆ ಬಿಡ್ತಾರ. ಆಗಲೇ ನೋಡಿದ್ವಿ ನೀವು ಒಂದು ಚಿಕ್ಕ ಸ್ಟೇಷನ್ನ ವೈಪಿನ. ಇವಾಗ ನಾವು ಹೈಕೋರ್ಟ್ ವಾಟರ್ ಮೆಟ್ರೋ ಸ್ಟೇಷನ್ದಾಗಿದ್ದೀವಿ. ಈಗ ಇದು ದೊಡ್ಡ ಸ್ಟೇಷನ್ನ. ಅದ್ರ ಸಂಬಂಧ ಇಲ್ಲಿ ಈ ರೀತಿ ಸಿಸ್ಟಮ್ ಇದ್ದಿರ್ತದ. ಈ ಬೋಟ್ ಒಳಗೆ ಚಾರ್ಜಿಂಗ್ ಪಾಯಿಂಟ್ ಅದ, ಫುಲ್ AC ಅದ, ಲೈಫ್ ಜಾಕೆಟ್ ಕೂಡ ಅದಾವ. ಓಲ್ಡ್ ಬೋಟ್ ಏನಿದ್ದಾಗ ಅವು ಡೀಸೆಲ್ ಬೋಟ್ ಇದ್ದು ಭಾಳ ಸೌಂಡ್ ಮಾಡ್ತಿತ್ತು. ಬಟ್ ಈ ಬೋಟ ಎಲೆಕ್ಟ್ರಿಕಲ್ ಬೋಟ್ ಇವು, ಒಟ್ಟ ಸೌಂಡ್ ಮಾಡಲ್ಲ, ಸ್ಮೂತಾಗೆ ನಮಗೆ ಕರ್ಕೊಂಡು ಹೋಗ್ತದ. ಹೊರಗಿಂದ ವ್ಯೂ ಕಾಣಪ್ಪ ಅಂತಂದು ಬೋಟ್ ಒಳಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೂಡ ಅಳವಡಿಸ್ಯಾರ. ವೀಲ್ ಚೇರ್ದವರು ಆರಾಮಾಗಿ ತಳಗಿಳಿಲಪ್ಪ ಅಂತಂದು ರ್ಯಾಂಪ್ ಕೂಡ ಈ ಬೋಟ್ ಒಳಗದ. ನೀರಿನ ಮ್ಯಾಗ ಯಾವುದೇ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆರಾಮಾಗಿ ಜಲ್ದಿ ನಾವು ಬರ್ಬೋದು. ಒಂದಿಷ್ಟು ಐಲ್ಯಾಂಡ್ಗಳಿಗೆ ಬಸ್ ಕೂಡ ಕನೆಕ್ಟ್ ಇದ್ದಿರ್ತಾವ. ಒಂದು ಐಲ್ಯಾಂಡ್ದಿಂದ ಇನ್ನೊಂದು ಐಲ್ಯಾಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ 6 ತಾಸು ಬೇಕಾಗ್ತದ. ಬೋಟ್ ಯೂಸ್ ಮಾಡಿದ್ರೆ ಬರೀ 10 ನಿಮಿಷದಾಗ ಹೋಗ್ತೀವಿ. ಒಂದಿಷ್ಟು ಐಲ್ಯಾಂಡ್ ಅದಾವ ಈ ಸಿಟಿ ಸುತ್ತಮುತ್ತ, ಸಣ್ಣ ಸಣ್ಣ. ಅವು ಸಿಟಿದಿಂದ ಭಾಳ ದೂರ ಇದ್ದಿರ್ತಾವ. ಹೀಗಾಗಿ ಅವಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇಷ್ಟೇ ಸರ್ವಿಸ್ ಇದ್ದಿರ್ತದ, ಮಧ್ಯಾಹ್ನ ಇರಲ್ಲ. ಗಾಡಿಗಳು ಹೊತ್ಕೊಂಡು ಹೋಗುವ ದೊಡ್ಡ ಬೋಟ್ ನೋಡಿದೆವು. ಇವಾಗ ಓಪನ್ ಆಗಿರುವ ವಾಟರ್ ಮೆಟ್ರೋ ಕೂಡ ನೋಡಿದೆವು. ಈ ಸದ್ದ ಫೆರ್ರಿಯನ್ನು ನಿಮ್ಗೆ ತೋರಿಸ್ತೀನಿ, ಓಲ್ಡ್ ಫೆರ್ರಿ. ಇವು ವಾಟರ್ ಮೆಟ್ರೋ ಕೂಡ ಇದ್ದಿದ್ದಿಲ್ಲ. ಅವಾಗೇ ಇವು ಹಡಗು ಏನಾದಾಗ ಇಲ್ಲಿರುವ ಜನರಿಗೆ ಹೆಲ್ಪ್ ಮಾಡ್ತಿತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಕ್ಕ. ಅಲ್ಲಿ ಲೈನ್ ಹಚ್ಚಿ ಟಿಕೆಟ್ ತೊಗೊಳ್ಳೋದು. ಇಲ್ಲಿ ಬಂದು ಕೇಸಂದ್ರೆ ಟಿಕೆಟ್ ತೋರಿಸಿ ಒಳಗಡೆ ಹೋಗಿ ಬೋಟ್ ಹತ್ತೋದು. ಫೆರ್ರಿ ಬೋಟ್ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಸಾಹಸ ಮಾಡ್ಕೊಂಡು ಹೋಗಬೇಕು. ವಾಟರ್ ಮೆಟ್ರೋದಾಗ ಸ್ವಲ್ಪ ಜಾಸ್ತಿ ರೇಟ್ ಅದ, ಇಲ್ಲಿ ಕಡಿಮೆ ರೇಟ್ ಅದ. ಹಾಂ ಹಾಂ ಚಲೋ ಹೋಗ್ರಿ ಗುರುವೆ. ಈ ರೀತಿ ಸಮಸ್ಯೆ ಆಗ್ತದ ನೋಡ್ರಪ್ಪ ಈ ಓಲ್ಡ್ ಫೆರ್ರಿ ಒಳಗೆ. ಸಹಿ. ಇವಾಗ ನಾವು ಎರ್ನಾಕುಲಮ್ದಾಗ ಬಂದೀವಿ. ಕೊಚ್ಚಿ ಸಿಟಿ ಬೇರೆ, ಎರ್ನಾಕುಲಂ ಬೇರೆ. ಎರ್ನಾಕುಲಂ ಇದು ಮೇನ್ ಲ್ಯಾಂಡ್, ಕೊಚ್ಚಿ ಸಿಟಿ ಇದೊಂದು ಐಲ್ಯಾಂಡ್ ಇದ್ದಂಗೆ. ಈ ಜಾಗದಾಗ ಒಂದಿಷ್ಟು ಸಣ್ಣ ಸಣ್ಣ ಐಲ್ಯಾಂಡ್ಗಳದಾವ. ಐಲ್ಯಾಂಡಿಗೆ ಹೋಗ್ಬೇಕಂತ ಮಾಡೀನಿ, ಬಟ್ ಹೆಂಗೆ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕಪ್ಪ ಅಂತ ಅನ್ನೋದು ಗೊತ್ತಾಗಲಾಗ್ಯದ. ಕೇಳಂಬ್ರತ್ತ ಅಲ್ಲಿ ಬೋಟ್ ಹೋಗ್ತಾವೋ, ಬಸ್ ಹೋಗ್ತಾವೋ. ಬಸ್ ಅಂತೂ ಹೋಗೋದು ಭಾಳ ರೇರ್. ಒಂದು ಬೇಡ 2 ಬಸ್ ಹೋಗ್ತಿರ್ತಾವೆ ಮಾರ್ನಿಂಗ. ಮುಂಬೈದಾಗ ಯಾವ ರೀತಿ ಮೆರಿನ್ ಡ್ರೈವ್ ಫೇಮಸ್ ಈಗ, ಅದೇ ರೀತಿ ಈ ಕೊಚ್ಚಿ ಒಳಗೆ ಕೊಚ್ಚಿ ಮೆರಿನ್ ಡ್ರೈವ್ ಫೇಮಸ್. ಎಲ್ಲ ಕಡೆ ಕೇಳಿದೇವಿ, ಆ ಊರಿಗೆ ಹೋಲಕ್ಕೆ ಯಾವುದೇ ಬೋಟ್ ಇಲ್ಲಿ. ಅಕಸ್ಮಾತ್ ನಮ್ಗೆ ಸಿಕ್ತಪ್ಪ ಅಂತಂದ್ರು ಹೊಳ್ಳಿ ಬರೋಕೆ ಅವಕಾಶನೇ ಸಿಗಲ್ಲ. ಎಲ್ಲ ಬೋಟ್ಗಳು ರಾತ್ರಿ ಬಂದಾಗಿರ್ತಾವ. ಅದ್ರ ಸಂಬಂಧ ನಾಳೆ ಬೆಳಿಗ್ಗೆ ಹೋಗಂಬ್ರೆ ತಲೆಗೆ.
ಕೇರಳದ ಹೃದಯ ಭಾಗ ಕೊಚ್ಚಿ ಸಿಟಿದಿಂದ ನಿಮಗೆಲ್ಲರಿಗೂ ಮುಂಜಾನೆದ ಶುಭಾಶಯಗಳು. ನಾವಿವಾಗ ಈ ಕೊಚ್ಚಿ ಸಿಟಿಯಲ್ಲಿರುವ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳದಾಗ ಹೊಂಟೀವಿ. ಅದರ ಹೆಸರು ಕಡಮಕುಡಿ. ಆ ಕಡಮಕುಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಬಸ್ ಮುಖಾಂತರ ಕೂಡ ಹೋಗ್ಬೋದು, ವಾಟರ್ ಮೆಟ್ರೋ ಕೂಡ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವಾಗ ಅಲ್ಲಿ ವಾಟರ್ ಮೆಟ್ರೋ ಸರ್ವಿಸ್ ಇಲ್ಲ. ಬೆಳಿಗ್ಗೆ 7:30ದಿಂದ 8 ಗಂಟೆಗೆ ಒಂದೇ ಇತ್ತು. ಇವಾಗ ಪೂರ್ತಿ ರಾತ್ರಿ ತನಕ ಯಾವುದೇ ಸರ್ವಿಸ್ ಇಲ್ಲ. ಅದ್ರ ಸಂಬಂಧ ಅಲ್ಲಿ ಹೋಗಿ ಯಾವ ರೀತಿ ನಾವು ರೀಚ್ ಆಗ್ತೀವಪ್ಪ ಅಂತನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಸರ್ ನಮಗೆ. ಈ ಎಲೆಕ್ಟ್ರಿಕಲ್ ಬೋಟ್ ಬರೀ 15 ನಿಮಿಷದಾಗೆ ಚಾರ್ಜ್ ಆಗ್ತದೆ ಫುಲ್ಲ. ಒಂದು ಬೋಟಿಗೆ 7 ಕೋಟಿ ರೂಪಾಯಿ. ಬೋಟ್ ಟಿಕೆಟ್ ಏನಿದ್ದಿರ್ತಾವಾಗ ರೀಯೂಸಬಲ್ ಇವು. ಇಲ್ಲಿ ಬಾಕ್ಸ್ ಇದ್ದಿರ್ತದೆ, ಬಾಕ್ಸ್ ಒಳಗೆ ಹಾಕಿ ಹೋಗ್ಬಿಡ್ಬೇಕು. ಭಾರತದಲ್ಲೇ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಇದು. ವರಪುರ ವರಪುರ ಇವಾಗ ನಾವು ಕಡಮಕುಡಿ ಐಲ್ಯಾಂಡ್ದಾಗೆ ಇದ್ದೀವಿ. ಇದು ಐಲ್ಯಾಂಡ್ ಬರೀ ಒಂದು ಐಲ್ಯಾಂಡ್ ಇಲ್ಲ, 14 ಐಲ್ಯಾಂಡ್ ಸೇರ್ಕೇಸಿಂದ್ರೆ ಕಡಮಕುಡಿ ಐಲ್ಯಾಂಡ್ ಆಗ್ತದ. So hi guys, we are over here. So just taking off the charge from Prajwal for a while we walk over. Now we are going to an island which is named Kadamkudi. We just took a bus from the High Court of Kerala. From Fort Kochi we took a water metro, the High Court, and now we have reached somewhere in the middle of this island. So let us see what happens next. We'll keep you posted. ಕಡಮಕುಡಿ ಐಲ್ಯಾಂಡ್ದಲ್ಲಿರುವ ಒಂದು ಚಿಕ್ಕ ಕೆಪೆ ಮುಂದಿದ್ದೀವಿ. ಇವರು ಸುಜಿತಪ್ಪ ತಂದು ಮಹಾರಾಷ್ಟ್ರದಲ್ಲಿರುವ ನಾಸಿಕ್ ಸಿಟಿ ಒಳಗೆ ಇರ್ತಾರ. ಸ್ಟಡಿ ಸಂಬಂಧ ಅವರು ಇದೇ ಕೇರಳದಲ್ಲಿರುವ ಕೋಯಿಕೋಡು ಜಿಲ್ಲೆ ಒಳಗೆ ಸ್ಟಡಿ ಮಾಡ್ತಾರ. ಅವರು ನನಗೆ ಹಿಂಗೆ ಕೊಚ್ಚಿ ಸಿಟಿ ಒಳಗೆ ಸಿಕ್ಕಿದ್ರು. ಹಾಸ್ಟೆಲ್ದಾಗ ಇಬ್ಬರು ಸೇರಿ ಮಾತಾಡಿದೇವಿ. ಅವ್ರಿಗೆ ಏನಂದ್ರು ನಾನು ನಿಮ್ಮ ಜೊತೆ ಬರ್ಬೇಕಣಪ್ಪ ಅಂತಂದ್ರು. ಹೀಗಾಗಿ ಒಂದಿನ ಬರ್ರಿ, ಇಲ್ಲೇ ಸನಿ ಹೊಂಟಿನಿ ಐಲ್ಯಾಂಡ್ ಕಡೆ, ಇಬ್ಬರು ಸೇರಿ ಒಂದಿನ ಕಳೆಮಪ್ಪ ಅಂತಂದು ಕರ್ಕೊಂಡ್ಬಂದಿನಿ ಅವರಿಗೆ. You know, we are just having fun right now, and probably I would tell you one of the best trips of my life, and all the best to my bro. Please support him. He's a very nice person. I don't know about him being a YouTuber, but as a person, best. थैंक यू bro. All the best bro. बाले होगलाकत्ता नन्ना. अभी हम थोड़ा इधर स्विमिंग करके जाएंगे. Swimming करते हैं बढ़िया. हाँ, नीचे पूरा बैक वाटर्स में पूरा backward एक्सप्लोर करेंगे इसका आइलैंड का. सीधे. हाँ, समुद्र पे उठाएंगे. चलो जाएंगे स्विमिंग करने के लिए. ವ್ಯೂ ಮಾತ್ರ ಚಲೋ ಅದ ನೋಡ್ರಿ. ಇಲ್ಲಿ ನದಿ ದಂಡಿಗೆ ಚೈನೀಸ್ ಫಿಶಿಂಗ್ ನೆಟ್ಗಳನ್ನು ಕೂಡ ನಿರ್ಮಾಣ ಮಾಡ್ಯಾರ. ಸಣ್ಣ ಸಣ್ಣ ಮನೆಗಳದಾವ. ಜಳಕ ಮಾಡಕ್ಕೆ, ಸ್ವಿಮ್ಮಿಂಗ್ ಮಾಡಕ್ಕೆ ಪರ್ಫೆಕ್ಟ್ ಪ್ಲೇಸ್ ಇದು. ಈ ಬ್ಯಾಗ್ ಕಂಡಾಪಟ್ಟಿ ವಜ್ಜಿ ಬ್ಯಾಗ್ ಅಪ್ಪ ಇದು. ಚಿಕ್ಕ ದ್ವೀಪದ ಲೈಫು, ಸುಂದರ ಲೈಫು ಇದು. ಮಧ್ಯಾಹ್ನ ಒಂದು ಆಗ್ಯದ, ಜಳಕ ಮಾಡೋಣ, ಕಂಡಾಪಟ್ಟಿ ಹಸುವಾತದ. ಇದೇ ಕೆಪ್ಪೆ ಮುಂದೆ ಜಾಗನೂ ಅದ. ರೈಸ್ ಮಾಡಂಬ್ರತ್ತ, ರೈಸ ಹಿಂಡಿ ನಮ್ಮದು ಫಾರೆಸ್ಟ್ ರೈಸ್ ತಿನ್ನಂಬ್ರತ್ತ ಮಾಡಿಕೊಂಡು ज़्यादा हो रहा है अभी कैसा है? ಇಂಥ ಹಸುವಾದ ಟೈಮಿಗೆ ಏನೇ ಸಿಕ್ಕರು ಟೇಸ್ಟ್ ಭಾರಿ ಅನ್ನಿಸ್ತದ. ಮತ್ತು ಇದೇನಾದಾಗ ಆ್ಯಕ್ಚುಲಿ ಭಾರಿ ಆಗಿದೆ ಟೇಸ್ಟ. ಶೇಂಗಾದ ಹಿಂಡಿ, ಎಣ್ಣೆ, ರೈಸ, ಇದು ಒಂದು ಅದ್ಭುತ ಕಾಂಬಿನೇಷನ್ ಇದು. 14 ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಸೇರ್ಕೇಸಿಂದ್ರ ಒಂದು ಐಲ್ಯಾಂಡ ಅದೇ ಕಡಮಕುಡಿ ಐಲ್ಯಾಂಡ. ಈ ಕಡಮಕುಡಿದಲ್ಲಿರುವ 14 ಐಲ್ಯಾಂಡ್ ಒಳಗೆ ಒಂದು ಐಲ್ಯಾಂಡ್ಗೆ ನಾವು ನಿಮ್ಗೆ ಕರ್ಕೊಂಬಂದಿನಿ. ಇದ್ರ ಹೆಸರು ಚೆರಿಯಾರ ವಿಲೇಜ್. ಈ ಚೆರಿಯಾರ್ ವಿಲೇಜ್ ಏನಾದೀಗ ಪೂರಾ ನೀರಿನಿಂದ ಆವರಿಸಿಕೊಂಡದ. ಊರಿಗೆ ಹೋಗೋ ದಾರಿ ಅಕ್ಕಪಕ್ಕ ಕೂಡ ಪೂರಾ ನೀರು ತುಂಬಿರ್ತದ. ನೀರೊಳಗೆ ಫಾರ್ಮಿಂಗ್ ಕೂಡ ಮಾಡ್ತಿರ್ತಾರ. ಈ ಊರು ಫೇಮಸ್ ಇರೋದೇ ಪೊಕ್ಕಲಿ ಟೂರಿಸಮ ಫಾರ್ಮ್ನಿಂದ. ಇಲ್ಲಿರುವ ರೈತರು ಪೊಕ್ಕಲಿ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಪೊಕ್ಕಲಿ ಫಾರ್ಮಿಂಗಪ್ಪ ಅಂತಂದ್ರೆ ಏನು? ಪೊಕ್ಕಲಿ ಫಾರ್ಮಿಂಗ್ ಅಂದ್ರೆ ಈ ಸಮುದ್ರದಂತಿರುವ ಉಪ್ಪಿನ ನೀರಿನಲ್ಲಿ ರೈಸನ್ನು ಬೆಳಿತಾರೆ. ಅದ್ರ ಸಂಬಂಧ ಅದಕ್ಕೆ ಪೊಕ್ಕಲಿ ಫಾರ್ಮಿಂಗ್ ಅಂತಾರೆ. ಇದು ಫೇಮಸ್ ಈ ಒಂದು ಕೇರಳದಾಗ. ಇದು ಯೂನಿಕ್ ಕೂಡ. ರೈಸ್ ಏನು ಬೆಳಿತಾರೀಗ ಅದು 6 ತಿಂಗಳ ತನಕ ಅವಕಾಶ ಇದ್ದಿರ್ತದ. 6 ತಿಂಗಳಾಗಿಂದ
ರೈಸನ್ನು ಕುಲ್ಲ ಮಾಡ್ಕೇಸಿಂದ್ರೆ ಮತ್ತು ಇದೇ ನೀರು ಇದ್ದಿರ್ತದ. ಆ ನೀರೇನು ಇದ್ದಿರ್ತದ ಆ ಜಾಗದಾಗ ಮೀನು ಮತ್ತು ಏಡಿಗಳನ್ನು ಸಾಕ್ತಾರೆ. ಇಲ್ಲಿರುವ ರೈತರ ಯೂನಿಕ್ ಫಾರ್ಮಿಂಗ್ ಇದು. ಒಂದು ವರ್ಷದಾಗ 2 ವಿಧ ಕೆಲಸವನ್ನು ಮಾಡ್ತಿರ್ತಾರೆ ಅವರು. ಇವರೆಲ್ಲ ಹುಡುಗರು ಇದೇ ಊರಿನವರು. ಅವು ಕನ್ನಡ ಲುಕ್ ಲೈಕ್ ತೆಲುಗು ತೆಲುಗು ಲುಕ್ ಲೈಕ್ ಕನ್ನಡ. ಈ ಊರೊಳಗೆ ಬರೀ 36 ಸಣ್ಣ ಹುಡುಗರು ಅದಾರ. ಈ ಹುಡುಗರು ಸಾಲಿ ಕಲಿಬೇಕಪ್ಪ ಅಂತಂದ್ರೆ ಈ ಊರದಿಂದ 6 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು. ಯಾರ ಬಲ್ಲಿ ಹೆಚ್ಚಿಗೆ ರೊಕ್ಕ ಇರ್ತಾವಾಗ ಅವರು ಆಟೋ ರಿಕ್ಷಾ ಮತ್ತು ಸ್ಕೂಲ್ ವ್ಯಾನ್ಗಳ್ದಾಗ ಹೋಗ್ತಾರೆ. ನಮ್ಮಂಥ ಬಡವ್ರ ಮಕ್ಳು ಏನು ಮಾಡ್ತಾರಪ್ಪ ಅಂತಂದ್ರೆ ನಡ್ಕೋತಾ ಇಲ್ಲಿಕಂದ್ರೆ ಈ ರೀತಿ ಸೈಕಲ್ ತೊಗೊಂಡು ಹೋಗ್ತಿರ್ತಾರೆ. ಈ ಕ್ಯಾನ್ ಯು ಶೋ ಮಿ ಯುವರ್ ವಿಲೇಜ್? ಚಲೋ ಗುರುವೆ, ಇವ್ರ ಊರನ್ನು ಈ ಹುಡುಗರೇ ತೋರಿಸ್ತಾರತ್ತ. ಟೇಕ್ ದಿಸ್ ಒನ್, ಲೆಟ್ಸ್ ಗೋ. ಈ ಊರೊಳಗೆ ಬಂದ್ಗಳಿಂದ ನನಗೆ ಯಾವುದೋ ಒಂದು ಮೂವಿ ಲೊಕೇಶನ್ದಾಗ ಬಂದಂಗೆ ಆಗ್ಯದ. ಏತನ್, ದಿಸ್ ಇಸ್ ಲುಕ್ ಲೈಕ್ ಮೂವಿ ಲೊಕೇಶನ್ ರಾ? ದಿಸ್ ಒನ್ ವಿಲೇಜ್. ಕೇರಳಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮೂವಿ ನೋಡಿದ್ದೆ, ಪರಮ ಸುಂದರಿ ಮೂವಿ. ಅದು ಸಿದ್ಧಾರ್ಥ ಮತ್ತು ಜಾನ್ವಿ ಕಪೂರ ಇಬ್ಬರು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಚಲೋ ಅದ. ಅದ್ರೊಳಗೆ ಕೇರಳ ಕಲ್ಚರ್ ಕೂಡ ತೋರಿಸ್ತಾರೆ. ಲಾಸ್ಟಿಗೆ ಕೇರಳದು ಬೋಟ್ ರೇಸ್ ಕೂಡ ತೋರಿಸ್ತಿರ್ತಾರೆ. ಮೂವಿದು ಇಂಟ್ರೊಡಕ್ಷನ್ ವಿಡಿಯೋ ಅದೇ ಬ್ರಿಡ್ಜ್ ಮೇಲೆ ತೆಗೆದಿದ್ದು. ಅಲ್ಲಿ ಒಬ್ಬ ಅಂಕಲ್ ಮೀನ ಮತ್ತು ಏಡಿಗಳನ್ನ ಹಿಡಿಲಕತ್ತಾನ. ಓಹೋ. ನಾವು ಆಫ್ಟರ್ 6 months there is a rice. Yes. Coconut rice. This is a. This is rice. Yes. Monsoon. ಪೊಕ್ಕಲಿ ರೈಸ. ಒಂದಿಷ್ಟೇ ಸಸಿಗಳು ಉಳ್ದಾವಿಲ್ಲಿ. ಸಣ್ಣ ಮೀನ ಅದಾವ. ಇವಾಗ ರೈಸ್ ಸೀಸನ್ ಇಲ್ಲ, ಆದರೂ ಒಂದಿಷ್ಟು ಸಸಿಗಳು ಬೆಳೆದಾವಿಲ್ಲಿ. Old bridge. This is 2018 flood. The bridge is. ಫ್ಲಡ್. ಈ ಊರೇನದೀಗ ಎಷ್ಟು ಚಂದ ಕಾಣ್ತದಾಗ. ಮಳೆಗಾಲದಾಗ ಅಷ್ಟೇ ಭಾಳ ತೊಂದರೆ ಮಾಡ್ತದ ಇಲ್ಲಿರುವ ಜನರುಗಳಿಗೆ. The flood crack part. ಫ್ಲಡ್ ಬಂದಾಗ ಆಚೆ ಕಡೆ ಇದ್ದಿದ್ದ ಬ್ರಿಡ್ಜೇ ಹಾಳಾಗಿತ್ತು. ಅದ್ರ ಸಂಬಂಧ ಇದು ಹೊಸ ಕೆಬ್ಬಣ ಬ್ರಿಡ್ಜನ್ನು ಸ್ಥಾಪನೆ ಮಾಡ್ಯಾರ. ಇಲ್ಲಿರುವ ಚಿಕ್ಕ ಹುಡುಗರು ನಮಗೆ ಗೈಡ್ ಮಾಡ್ತಿರ್ತಾರೆ. ಊರೊಳಗೆ ಏನೇನದ, ಏನೇನು ನಡೀತಿರ್ತಪ್ಪ ಅಂತಂದು. ಬಾಯ್. ಓಕೆ. ಈ ಒಂದು ಐಲ್ಯಾಂಡ್ ಒಳಗೆ 52 ಮನೆಗಳದಾವ. 39 ಸಣ್ಣ ಹುಡುಗರು ಅದಾರ. That is Kottavanchi. ಇನ್ನು ಕನ್ನಡ ಕಾಳು ತೆಪ್ಪ. Teppa. That is Kannada. ಕನ್ನಡ ಫ್ಯಾಮಿಲಿಯಾ? Kannada. I don't know Kannada, but Kannada family, I think. ಈ ಊರ ಭಾಳ ಶಾಂತದ. ಇಲ್ಲಿ ಬಂದ್ಗಳೇ ನಮ್ಮ ಜೀವನನೇ ಸ್ಲೋ ಹೊಂಟೋಗಪ್ಲೆ ಅನ್ನಿಸ್ತದ. ಅಷ್ಟು ಸ್ಮೂತ್ ಅದ. ಕರ್ನಾಟಕನ? ಯಾವುದು ಊರು? ಮೈಸೂರಾ? ನಮ್ಮದು ವಿಜಯಪುರ. ಎಷ್ಟು ವರ್ಷ ಆಯ್ತಾನ ಇಲ್ಲಿ ಬಂದು? ಎಲ್ಲಿ ಏನು ಮಾಡ್ದು ಇಲ್ಲಿ? ಮೀನುಗಳು ಹಿಡಿತೀರ ನೀವು? ಅಣ್ಣ ಏನಾಗ್ತದ? ಯಾಕೆ ನಾಚ್ತೀರಾ? ಅಣ್ಣ ನಾಚ್ಲಕತ್ತಾನ. ಓಕೆ. ದೇರ್ ಇಸ್ ಇನ್ಸೈಡ್ ಫಿಶ್, ಬಿಗ್ ಫಿಶ್. ಸಣ್ಣ ಹೊಲ ಅದ. ಇದ್ರ ಮೇಲ್ಗಡೆ ನೆಟ್ ಇದಕ್ಕೆ ಹಾಕ್ಯಾರಪ್ಪ ಅಂತಂದ್ರೆ ಒಳಗಡೆ ಮೀನದವ. ಹೊರಗಿದ್ದಿದ್ದು ಹಕ್ಕಿಗಳು ಬಂದ್ ಕೇಸಿಂದ್ರ ಆ ಮೀನನ್ನ ಕುಕ್ಕಿ ತಗೊಂಡು ಕಿಸಿನ್ ತಿಂತಾವ. ಹೀಗಾಗಿ ಲಾಸ್ ಆಗ್ತದ. ಸಲುವಾಗಿ ಅದೇ ನಮ್ಮ ಮನಸ ಲೋಕ ಕಾಣ. ದಿಸ್ ಡೋಂಟ್ ಗೋ ಅಂಜಕತ್ತನ್ರಿ ಅವ ಪಾಪ. ನಾಯಿ ಡೋಂಟ್ ಫಿಯರ್, ಐ ಆಮ್ ಹಿಯರ್. ಓಕೆ. ಆಯ್ತಾ? ಬಾ ಒಂದು ನಿಮಿಷ ಆಯ್ತು ಊರಾಗ ಎಂಟ್ರಾಗಿ. ಒಂದು ತುದಿಗೆ ಬಂದೆ, ಊರೇ ಮುಗಿದೋಯ್ತು. ನೀವು ಏನ್ರಿ ಪಿಕ್ಚರ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಊರೊಳಗೆ ಬಂದು ಕೇಸಂದ್ರೆ ಪಿಕ್ಚರ್ ಮಾಡ್ಕೋರಿ. ಇಲ್ಲಿಕಪ್ಪ ಅಂತಂದ್ರೆ ಕಡೆಗೆ ವೆಡ್ಡಿಂಗ್ ಶೂಟರ್ ಮಾಡ್ಕೊರಿ. ಲಗ್ನಿತಪ್ಪ ಅಂತಂದ್ರೆ ನಿಮ್ಮದು ಸಿಟಿ ಮಗ್ಗಲಿಕ್ಕೆ ಈ ರೀತಿ ಶಾಂತವಾದ ದ್ವೀಪಗಳದವ. Friends, what is the channel's name? ಯಾತ್ರಾ ಫಿಲ್ಮ್ಸ್ ಕಣ. ಯಾತ್ರಾ ಫಿಲಿಮ್ಸ್ ನಾನೇ. ಎಲ್ಲರೂ ಹುಡುಗ ಕೇಳಕತ್ತಾರ ಆ ಅಣ್ಣನ ಚಾನಲ್ ಹೆಸರು ಏನಪ್ಪ ಅಂತಂದು. ಪಾಪ ಅವನು ಹೇಳಕತ್ತಾನ ಯಾತ್ರಾ ಫಿಲಮ್ಸ್ ಕನ್ನಡ ಅಪ್ಪ ಅಂತಂದು. ಇಲ್ಲೊಂದಿಷ್ಟು ಸಣ್ಣ ಹಡಗುಗಳು ಬಂದವ ಕ್ಯಾನ ಹೊತ್ಕೊಂಡು ಕೇಸಂದ್ರ. ಅವ್ರ ಐಲ್ಯಾಂಡ್ದಾಗ ನೀರಿಲ್ಲ ಕುಡಿಲಕ್ಕ. ಈ ಐಲ್ಯಾಂಡ್ ಬಂದು ಕೇಸಂದ್ರ ಈ ಕುಡಿಯೋ ನೀರ ತುಂಬ್ಕೊಂಡು ಹೋಗ್ತಿರ್ತಾರ. ಯಾವ್ಯಾರ ಇಲ್ಲಿ ಕಯಾಕಿಂಗ್ ಮಾಡಕ್ಕೆ ಬರ್ತಾರಗ
ಆ ಬ್ರಿಡ್ಜ್ ಓಪನ್ ಮಾಡಿದ್ರೆ ಕಯಾಕಿಂಗ್ ಇವ್ರು ಮಾಡೋದೇ ಬೇಡ, ಸ್ಪೀಡಾಗೆ ಆ ನೀರು ತಳ್ಕೊಂಡು ಹೋಗ್ತದೆ ಮುಂದಕ್ಕೆ. ಊರಂದ್ಗಳೇ ಒಂದು ಗುಡಿ ಇದೇ ಇದ್ದಿರ್ತದೆ, ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ. ಈ ಊರುಗಳು ಕೂಡ ಒಂದು ಚಿಕ್ಕ ಗುಡಿ ಅದ, ಒಂದೇ ಒಂದು ಅಂಗಡಿ ಅದ, ಅದು ಭಾಳ ಸಣ್ಣ ಅಂಗಡಿ ಅದ. ಇಲ್ಲಿ ನಮಗೆ ಭಾಳ ಅಂದ್ರೆ ಜೀರಾ ಸೋಡಾ, ಒಂದು ಸ್ವಲ್ಪ ಪೆಪ್ಪರ್ ಮಟ್ಟಿ ಸ್ವೀಟ್ ಸಿಗ್ಬೋದು. ಹೊರಗಿನ ಜಗತ್ತ ಎಷ್ಟೇ ಸ್ಪೀಡಾಗಿ ಮುಂದೆ ಹೋದ್ರು ಚಿಕ್ಕ ಚಿಕ್ಕ ಹಳ್ಳಿ ಇಲ್ಲೇ ಶಾಂತಾಗಿರ್ತಾವ. ಮನುಷ್ಯನಿಗೆ ಶಾಂತಿ ಸಿಗದೆ ಹಳ್ಳಿ ಒಳಗ. ನೈಸ್ ಟು ಮೀಟ್ ಯು, ಕಮ್ ಅಗೇನ್, ಸಿ ಟುಮಾರೋ, ಬಾಯ್. ಈ ಊರಿನ ಮುಖ ಟೋಟಲ್ ಆಗಿ ಎರಡದ, ಒಂದು ಭೂಮಿ ಮ್ಯಾಗ ಇದ್ದಿದ್ದು, ಇನ್ನೊಂದು ನೀರಿನ ಮ್ಯಾಗ ಕಾಣೋದು. ಇವತ್ತು ರಾತ್ರಿ ಇದೇ ಜಾಗದಾಗೆ ಕ್ಯಾಂಪಿಂಗ್ ಮಾಡೋದು. ಚಲೋ ಜಾಗ ನೋಡ್ಕೇಶಂದ್ರ ಟೆಂಟ್ ಹಾಕೊಂಡ್ರತ್ತ. ಗಂಟ್ಲ ಧ್ವನಿನೇ ಯಾಕೆ ಕೆಟ್ಟದ, ಅಲ್ಲಿ ಇಲ್ಲಿ ನೀರು ಕುಡಿದು ಸ್ವಲ್ಪ ಜಾಸ್ತಿ ಮಾತಾಡೋ ಸಂಬಂಧ ಇವತ್ತು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಸಿಗ್ತದೆ ನಿಮಗೆ. ಕೊಚ್ಚಿಯಲ್ಲಿರುವ ಸುಂದರವಾದ ಚಿಕ್ಕ ಚಿಕ್ಕ ಐಲ್ಯಾಂಡ್ದಿಂದ ಎಲ್ಲರಿಗೆ ಬೆಳಿಗ್ಗೆ ಶುಭಾಶಯಗಳು ಗುರುವೆ. ಧ್ವನಿನೇ ಯಾಕೆ ಹೋಗ್ಯದ ಕಾಣ್ತದ. ಈ ಊರ ಎಂಟ್ರೆನ್ಸ್ ಇರೋದೇ ಇದು ಒಂದೇ ರೋಡ. ಸದ್ದುಗಳೇ ನಮ್ಗೆ ಕೇಳಿಸದೆ ಈ ಪಟಪಟಿ ಸೌಂಡ ಮತ್ತು ಊರಿನ ಬ್ಯಾಕ್ ವಾಟರ್ದಲ್ಲಿರುವ ಹಕ್ಕಿಗಳ ಕಲರವ. ಕಡಮಕುಡಿ ಐಲ್ಯಾಂಡ ಇದು ಬರೀ ಒಂದು ಜಾಗ ಅಲ್ಲ, ಇದು ಒಂದು ನೆನಪ, ಒಂದು ಅನುಭವ, ಒಂದು ಪಾಠ. ಬೆಳಗ್ಗೆ ಎದ್ದುಗಳೇ ಈ ರೀತಿ ವಾಕಿಂಗ್ ಮಾಡ್ತಾರ ಸ್ವರ್ಗದಂತಿರುವ ಜಾಗದಾಗ. ಒಂದಿಷ್ಟು ಬಟ್ಟೆಗಳನ್ನ ವಾಶ್ ಮಾಡೋದದ. ಹ್ಯಾಂಗಿದ್ರು ಈ ಜಾಗ ಚಲೋ ಅದ, ಧ್ವನಿ ಕೂಡ ಕರೆಕ್ಟ್ ಇಲ್ಲ. ಮತ್ತು ಹೊಸ ವಿಡಿಯೋ ಸ್ಟಾರ್ಟ್ ಆಗಿಂದ ಧ್ವನಿ ಕರೆಕ್ಟ್ ಅಲ್ಲಿಕಪ್ಪ ಅಂತಂದ್ರೆ ವಿಡಿಯೋನು ಸ್ವಲ್ಪ ಚೆಂದ ಆಗಲ್ಲ. ಹೀಗಾಗಿ ಇವತ್ತೊಂದಿನ ಪೂರ ರೆಸ್ಟ್ ಇಲ್ಲೇ ಮಾಡ್ತೀನಿ. ಏನು ಮಾಡ್ಬೋದು ನಾನು ಇಲ್ಲಿ ಇವಾಗ? ಫಸ್ಟ್ ಬಟ್ಟೆಗಳನ್ನು ವಾಶ್ ಮಾಡ್ತೀನಿ. ಬಾಯ್ ಪ್ರಜ್ವಲ್ ಭಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಭಾರತ ಯಾತ್ರಾ. ಥ್ಯಾಂಕ್ ಯು ಬಾಯ್. ನಿನ್ನೆ ಇದೇ ಜಾಗದಾಗೆ ಇಬ್ಬರು ಸೇರಿ ಅಡುಗೆ ಮಾಡ್ಕೊಳಕತ್ತಿದ್ದೀವಿ. ಇವತ್ತು ನಾವು ಒಬ್ಬನೇ ಅಡುಗೆ ಮಾಡ್ಕೊಳಕತ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ಜರ್ನಿ ಮಾಡೋಕತ್ತಾಗೆ ನಾವು ವಿಡಿಯೋಗಳನ್ನು ಎಡಿಟ್ ಮಾಡಬೇಕು. ಇವಾಗಲೇ ನಾನು ನಿಮಗೆ ಹೇಳಿನಿ, ಪ್ರತಿ ಮಂಗಳವಾರ ಅಂತ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ವಿಡಿಯೋ ಬರ್ತದಪ್ಪ ಅಂತಂದು ತಪ್ಪಿಸ್ಬಾರ್ದಲ್ಲ. ಅದ್ರ ಸಂಬಂಧ ಎಡಿಟಿಂಗ್ ಕೂಡ ನನಗೆ ಮೇನ್ ಇಂಪಾರ್ಟೆಂಟ್. ಟ್ರಾವೆಲ್ ಜೊತೆ ಬಾಯ್. ಇನ್ನು ಜರ್ನಿ ನಮ್ಮದು ಬರೀ ಸ್ಟಾರ್ಟಿಂಗ್ ಇದು, ಇನ್ನೂ ಭಾಳ ಅದು ಮುಂದೆ ನೋಡೋದು. ಯಾಕಪ್ಪ ಸುಡ್ತದ? ಏಯ್ ಚಲೋ ಬಿಸಿದ್ರು ನಾಯಿ ತಿನ್ನಲ್ ಪಾಪದು. ಸಾಯಂಕಾಲ ಆಗ್ಯದ, ಇನ್ನೂ ನಮ್ಮ ಅಂಗಡಿ ಓಪನ್ ಆಗಿಲ್ಲ. ಸ್ವಲ್ಪ ಊರಿಗೊಳಗೆ ಹೋಗಿ ಬರೋಂಬತ್ತೆ. ಯಾವ್ದಾರ ಚಹಾದ ಅಂಗಡಿ ಇತ್ತಂದ್ರೆ ಚಹಾ ಕುಡಿದು ಬರೋಮ್ರಿ. ಚಹಾ ಅಂತೂ ಸಿಗಲಿಲ್ಲ. ಬೆಳಿಗ್ಗೆ ಇತ್ತು ಬಟ್ ಇವಾಗಿಲ್ಲ. ಏನೋ ಕೇಕ್ ಇತ್ತು, ಅದನ್ನೇ ತಿನ್ಕೊತೀನಿ. ಇದೇ ಕೆಪ್ಪೆದೊಳಗೆ ಊಟ ಮಾಡಿ ಹೊಳ್ಳಿ ಇಲ್ಲೇ ಮುಕ್ಕೊಳ್ಳೋದು. ಇವತ್ತೊಂದು ಲಾಸ್ಟ್ ಊಟ ಈ ಐಲ್ಯಾಂಡ್ದಾಗ. ಟ್ರಾವೆಲ್ ಮಾಡೋಕ್ಕಿಂತ ಮೊದಲು ನಾವು ಮಾಂಸಾಹಾರಿ ತಿಂತಿದ್ದಿಲ್ಲ. ಏನು ಟ್ರಾವೆಲ್ ಮಾಡಕತ್ತೀನಿ ಬರ್ಬರ್ತಾ ಮಾಂಸಾಹಾರಿ ತಿನ್ಲಕತ್ತ. ನಾ ಕೇರಳದಾಗ ಎಷ್ಟು ದಿನ ಟ್ರಾವೆಲ್ ಮಾಡೀನಿ, ಯಾರ ಮನೆ ಒಳಗೆ ಇದ್ದೀನಿ, ಈಗ ಪ್ರತಿಯೊಬ್ಬರು ನನಗೆ ಮಾಂಸಾಹಾರಿ ಊಟವನ್ನು ಮಾಡ್ಕೇಸಂದ್ರೆ ಬಡಿಸ್ತಿದ್ರು. ನಾವು ಇದು ಭಾರಿ ಮಾಡ್ತೀವಿ, ರುಚಿ ಇದ್ದಿರ್ತದ, ಒಂದ್ಸಲ ನೀವು ಟೇಸ್ಟ್ ಮಾಡಪ್ಪ ಅಂತಂದು ಪಾಪ ಅವರು ಪ್ರೀತಿಯಿಂದ ಕೊಡಬೇಕಾಗ್ತದೆ, ತಿನ್ನಲೇಬೇಕಾಗ್ತದೆ. ಇಲ್ಲಿ ಶಾಕಾಹಾರಿ ಐಟಮ್ಸ್ ಯಾವೂ ಇಲ್ಲ, ಇಲ್ಲಿರೋದು ಕೂಡ ಮಾಂಸಾಹಾರಿನೇ. ಬಟ್ ಬಿರಿಯಾನಿದಾಗ ಏನು ಪೀಸ್ ಇದ್ದಿರ್ತಾವಾಗ ಅದು ಸಪ್ರೇಟ, ಬರೀ ಅದು ಗ್ರೇವಿ ಮತ್ತು ರೈಸ ಇದನ್ನು ತಿನ್ನೋದು. ಈ ವಿಡಿಯೋ ಇಲ್ಲಿಗೆ ಮುಗಿತದ. ಇದನ್ನು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಗೆ ಏನಾದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ಈ ಸೀರೀಸ್ ವಿಡಿಯೋಸ್ಗಳು ಪ್ರತಿ ಮಂಗಳವಾರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತವೆ. ಮತ್ತೆ ಸಿಗ ಮುಂದಿನ ವಿಡಿಯೋದಾಗ. ಬಾಯ್.